ವೆಸ್ಟರ್ನ್ ಟಾಯ್ಲೆಟ್ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ. ಅಲ್ಲ, ನಿಮ್ಗೆ ಇಡ್ಸಲ್ವಾ ಸತ್ಯ ಏನಂದ್ರೆ ನಾವು ಅದನ್ನ ಸಜೆಸ್ಟೇ ಮಾಡೋಲ್ಲ. ಅನಿವಾರ್ಯ ಕೆಲವ್ರ ಮನೆಗೆಲ್ಲ ಬಾಡಿಗೆ ಮನೆಯಲ್ಲಿ ಇರುವಾಗ ಅವ್ರು ಕಟ್ಬಿಟ್ಟಿರ್ತಾರೆ ಅಥವಾ ಒಂದ್ ಮನೆ ಕಟ್ಟೋರು ಕಟ್ಸ್ಕೊಂಡ್ಬಿಟ್ಟಿರ್ತಾರೆ, ಹಂಗಾಗಿ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೆಲವ್ರ ಮನೆಗೆ ಯಾಕಂದ್ರೆ ಪ್ರತಿನಿತ್ಯ ಕೆಳಗಡೆ ಕುತ್ಕೊಂಡವಾಗ್ಲೇ ಅದೇ ಒಂದು ಎಕ್ಸರ್ಸೈಸ್ ಮೆಂಟಿಗೆ ಮತ್ತೆ ಸೊಂಟಕ್ಕೆ. ಇವಾಗೆಲ್ಲ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಿನೇ ನಮ್ಮ ಬಾಡಿನಲ್ಲಿ ಆ ಒಂದು ಈ ಲಿಗಮೆಂಟ್ಸ್ ವರ್ಕೇ ಆಗಲ್ಲ. ಒಂದ್ ವರ್ಷ ಆದ್ರೆ ಕೆಳಗಡೆ ಕುತ್ಕೊಂಡಿರಲ್ಲ, ಕೆಲವರೆಲ್ಲ ವೀಕ್ ಆಗುತ್ತೆ, ಆಬ್ವಿಯಸ್ಲಿ ಮಂಡಿ ವೀಕ್ ಆಗುತ್ತೆ. ಅವಾಗ ಯಾವತ್ತೋ ಒಂದಿನ ಕುತ್ಕೊಂತಾರೆ, ತುಂಬಾ ಹಿಡ್ಕೊಂಡ್ ಬಿಡುತ್ತೆ. ಅವಾಗ ಬ್ಲೇಮ್ ಬಂದ ಆದ್ಮೇಲೆ ಇಂಡಿಯನ್ ಟಾಯ್ಲೆಟ್ ಮೇಲೆ ಬರುತ್ತೆ. ಇಂಡಿಯನ್ ಟಾಯ್ಲೆಟ್ ಅಲ್ಲ ತಪ್ಪು, ನಾವು ಸ್ಟಾರ್ಟಿಂಗ್ ಇಂದ ಅಭ್ಯಾಸ ಮಾಡಿಲ್ಲ. ಸೊ ದಯವಿಟ್ಟು ಇಂಡಿಯನ್ ಟಾಯ್ಲೆಟ್ ಇಸ್ 100 times ಬೆಟರ್ ದನ್ ವೆಸ್ಟರ್ನ್ ಟಾಯ್ಲೆಟ್. ನಿಮ್ಗೆ ಹೊಟ್ಟೆ ಮೇಲೆ ಪ್ರತರ ಬಿದ್ದು ಕಾನ್ಸ್ಟಿಪೇಷನ್ ಇದ್ದಂಗೆ ನೀಟಾಗಿ ಕ್ಲೀನ್ ಆಗುತ್ತೆ. ಯೋಗದಲ್ಲಿ ಒಂದು ಪೋಸ್ಚರ್ ಇದೆ, ಅದನ್ನ ಮಾಲಾಸನ ಅಂತ ಹೇಳ್ತಾರೆ. ಆ ಮಾಲಾಸನ ಪೊಸಿಷನ್ ಇದೆ. ದಯವಿಟ್ಟು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿ. 100 times ಬೆಟರ್ ಎಲ್ಲ ಮಾಡಿ. ಇನ್ಮೇಲೆ ಪರವಾಗಿಲ್ಲವಾ, ನಿಮಗೆ ವೆಯ್ಟ್ ಅಂತ ಎತ್ತಕೋಬೇಡಿ ಜಾಸ್ತಿ 5 kg ಮೇಲೆ. ಯಾಕಂದ್ರೆ ಇನ್ನೊಂದು ಸ್ವಲ್ಪ 50% ಒಂದು 80-90% ಕಡಿಮೆ ಆಗೋದು ಬೇಡ. ಈ ಸರಿ ಇಂಜೆಕ್ಷನ್ ಮಾತ್ರ ಕೊಡ್ತೀನಿ, ಒಂದು 15 days ಅಲ್ಲಿ ಒಂದು 80-90% ಚೆನ್ನಾಗ್ತದೆ. ನೆಕ್ಸ್ಟ್ ಬಂದ್ಮೇಲೆ ಇಲ್ಲ ಅದೇ ಇನ್ನೊಂದು 50% ಇದೆಯಲ್ಲ, ಮೇನ್ಲಿ ಅದು ಇಲಿಯೋಸೆಕ್ರಲ್ ಜಾಯಿಂಟ್ ಪೇನ್ ಇರೋದು. ಹೌದು, ಇಲಿಯೋಸೆಕ್ರಲ್ ಜಾಯಿಂಟ್ ಅಲ್ಲಿ ಇವತ್ತು